ಖುಷಿ ಆಗುತ್ತೆ. ಪ್ರತಿ ವರ್ಷವೂ ಬಂದು ಈ ಥರ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಕಳೆದ 2 ವರ್ಷದಿಂದ ನಾನು ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ, ಮನೆಯಲ್ಲಿ ಇರಲಿಲ್ಲ, ಆಸೆ ಇದೆ. ಸೊ ಈ ವರ್ಷ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಸೊ ಎಲ್ಲರೂ ಬರ್ತಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಪ್ರತಿ ವರ್ಷವೂ ಈ ಪ್ರೀತಿ ಈ ಒಂದು ಸಂದರ್ಭನ ಅವ್ರದ್ದೇ ಆದಂಥ ಒಂದು ಹುಟ್ಟುಹಬ್ಬ ಅನ್ನೋ ಥರ ಅವರು ಸೆಲೆಬ್ರೇಟ್ ಮಾಡಿ ನನಗೆ ಬಂದು ವಿಶ್ ಮಾಡ್ಕೊಂಡು ಹೋಗ್ತಾರೆ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸರ್, ಈಗ ಆಷಾಢ ಮುಗಿದ ತಕ್ಷಣ ಲೂಸ್ ಮಾದ ಅಂತಲೇ ಒಂದು ಟೈಟ್ಲ್ ಇಟ್ಟು ಒಂದು ಸಿನಿಮಾ ಮಾಡ್ತಾಯಿದ್ವಿ. ಸೊ ಅದು ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಅಣ್ಣ ಫ್ರಮ್ ಮೆಕ್ಸಿಕೋಲ್ಲಿ ಕೂಡ ಮಾಡ್ತಾಯಿದ್ದೀನಿ. ಜೊತೆಗೆ ಇನ್ನೊಂದು 2 ಸಿನಿಮಾ ಮಾತುಕತೆಯಲ್ಲಿದೆ, ಅದೆಲ್ಲ ಓಕೆ ಆಗುತ್ತೆ. ಆ್ಯಂಡ್ ಈ ವರ್ಷ ಈ ಜುಲೈ ಆದ ನಂತರ ಎಲ್ಲ ಒಳ್ಳೆ ಪ್ರಾಜೆಕ್ಟ್ಗಳೇ ಇದೆ. ಅವ್ರಿಗೆ ಜೊತೆಗೆ ನನಗೆ ತುಂಬ ದೊಡ್ಡ ಹಬ್ಬ, ಯಾಕಂದರೆ ನಾನು ಸಾಕಷ್ಟು ವರ್ಷ ಸಿನಿಮಾಗಳನ್ನ ಮಾಡಿರಲಿಲ್ಲ. ಸೊ ಈಗ ಮತ್ತೆ ಶುರು ಮಾಡಿದ್ದೀನಿ. ಸೊ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದೆ ಈ ವರ್ಷದಲ್ಲಿ. 4-5 ಸಿನಿಮಾಗಳು ಕೆಲಸ ನಡೀತದೆ ಆದಮೇಲೆ. ಸೊ ಖುಷಿಯಾಗಿದೆ. ಇದು ಅವರೇ ಕೊಡಿಸಿದ್ರು ಮುಂಚೆ. ಸೊ ಇನ್ನೊಂದು ಒಳ್ಳೆ ಕೊಡಿಸಿದ್ರು, ಅದು ಮೇಲೆ ಇಟ್ಟಿದ್ದೀನಿ. ಆಗಲಿಲ್ಲ, ಅದು ತೂತು ಮುಚ್ಚೋಗಿತ್ತಲ್ಲ, ಹಾಕೊಳ್ಳೋಕ್ಕಾಗಿಲ್ಲ. ಸೊ ಹಾಕೋತೀನಿ, 2 ದಿನದಲ್ಲಿ ಅದನ್ನು ಹಾಕೋತೀನಿ. ಇನ್ನು ನಿಮ್ಮ ಮಿಸಸ್ ಆಗಿರ್ಬೋದು, ನಿಮ್ಮ ಮಗಳಾಗಿರ್ಬೋದು, ಏನು ಗಿಫ್ಟ್ ಕೊಟ್ಟರು ಸರ್? ಗಿಫ್ಟ್ ಏನಿಲ್ಲ ಸರ್, ಪ್ರೀತಿ ಒಂದೇ ಸಾಕಲ್ಲ. ಪ್ರೀತಿ ಮುಂದೆ ಇನ್ನೊಂದು ಗಿಫ್ಟ್ ಯಾವುದೂ ಇಲ್ವಲ್ಲ ನಮಗೆ. ತುಂಬ ಖುಷಿ ಆಗುತ್ತೆ. ನನ್ನ ಜೊತೆಯಲ್ಲಿ 8 ವರ್ಷ ಆಯಿತು ಮದುವೆ ಆಗಿ ನಾನು. ಸೊ ಅವಳು, ನನ್ನ ಮಗಳು ಇಬ್ಬರು ಜೊತೆಲಿದ್ದಾರೆ. ಅದೇ ದೊಡ್ಡ ಗಿಫ್ಟ್ ನನಗಷ್ಟೆ. ತಮಿಳ್ ಪ್ರಾಜೆಕ್ಟ್ ಮುಗ್ದಿದೆ, ಬಹುಶಃ ಒಂದೂವರೆ ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಅದು ಕೂಡ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಆಗುತ್ತೆ, ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ, ರಿಲೀಸ್ ಆಗೋಕ್ಕೆ ಮಾತ್ರ ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಈಗ ಸಿಗೋಕ್ಕಾಗದೇ ಇರೋರಿಗೆ ತುಂಬ ಸಾರಿ. ಆ್ಯಂಡ್ ಅಲ್ಲಿಂದನೇ ವಿಶ್ ಮಾಡಿ, ನಿಮ್ಮ ಒಂದು ಹಾರೈಕೆ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು ಅಷ್ಟೇ. ಸರ್ ವಿಶ್ ಮಾಡಿದ್ರ ಸರ್? ಇಲ್ಲಿ ಚೆಕ್ ಮಾಡ್ಬೇಕು ಈಗ ಫೋನು. ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಮಾಡಿದ್ದಾರೆ ಇಲ್ಲ ಅಂತ. ಅವರು ಮೋಸ್ಟ್ಲಿ ಶೂಟಲ್ಲಿ ಬ್ಯುಸಿ ಇದ್ದಾರೆ, ಸಿಟಿ ಲೈಟ್ಸ್ ಮಾಡ್ತಿದ್ದಾರೆ. ಆ್ಯಂಡ್ ತಮಿಳ್ ಸಿನಿಮಾ ಅವರು ಮಾಡ್ತಿದ್ದಾರಲ್ಲ, ಸೊ ಬ್ಯುಸಿ ಇದ್ದಾರೆ. ಚೆಕ್ ಮಾಡ್ತೀನಿ ಇವಾಗ. ಧನು ಫೋನ್ ಮಾಡಿದ್ದ, ವಿಶ್ ಮಾಡು. ಥ್ಯಾಂಕ್ ಯು ಸೊ ಮಚ್. ಹೌದು, ಅದ್ರ ಬಗ್ಗೆ ನೀವೇನು ಹೇಳಕ್ಕೆ? ಇಲ್ಲಿ ತುಂಬ ಒಳ್ಳೆ ಸಿನಿಮಾ ಅದು ರಾಜರತ್ನಾಕರ. ನೋಡಿದೆ ಅಂದರೆ ಹೊಸ ಪ್ರಯತ್ನ. ಆ್ಯಂಡ್ ಅವ್ನು ನನಗೆ ಚಂದನ್ ಸಿದ್ಲಿಂಗು ಮಾಡಿದಾಗಿಂದನೂ ಪರಿಚಯ. ಅವ್ರ ಇಡೀ ಕುಟುಂಬ ನಮ್ಮ ಕುಟುಂಬಕ್ಕೆ ತುಂಬ ಅಂದರೆ ಒಂದು ಫ್ಯಾಮಿಲಿ ಫ್ರೆಂಡ್ಸ್ನ ಎಲ್ಲರೂ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಅವ್ನು ಚಂದನ್. ಆ್ಯಂಡ್ ಈ ಸಿನಿಮಾಲಂತೂ ಅದ್ಭುತವಾಗಿ ಮಾಡಿದ್ದಾನೆ. ಒಳ್ಳೆ ಸಿನಿಮಾ, ದಯವಿಟ್ಟು ಎಲ್ಲರೂ ನೋಡಿ. ನಿಮ್ಮ ಚೈಲ್ಡ್ಹುಡ್ ಕ್ಯಾರೆಕ್ಟರ್? ಹೌದು, ಅವನೇ ಮಾಡಿದ್ನಲ್ಲ. ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಅವನು. ಆ್ಯಂಡ್ ತುಂಬ ಒಳ್ಳೊಳ್ಳೆ ಎಕ್ಸ್ಪ್ರೆಷನ್ಸ್ ಇದೆ ಅವನ ಹತ್ರ. ತುಂಬ ನೀಟಾಗಿ ಆ್ಯಕ್ಟ್ ಮಾಡೋ ಅಂಥ ಹುಡುಗ. ಅಂಥವರೆಲ್ಲ ಮುಂದೆ ಬರಬೇಕು. ಸೊ ಬಂದರೆ ಇಂಡಸ್ಟ್ರಿಗೆ. ಹಾಂ, ಯಶ್ ಅವರು ಈಗಲೂ ನಿಮಗೆ ಟಚಲ್ಲಿ ಇದ್ದಾರಾ? ಒಂದಷ್ಟು ಮಾತುಕತೆಗಳಾಗ್ತಾ ಇದೆಯಾ, ಹೇಗೆ? ಇಲ್ಲ, ಸಿಕ್ಕಿದಾಗ ಮಾತಾಡ್ತೀವಿ ಅಷ್ಟೇ. ಅಂದರೆ ಪರ್ಸ್ನಲ್ಲಾಗಿ ಏನು ಟಚಲ್ಲಿಲ್ಲ. ಸಿಕ್ಕಿದಾಗ ಖಂಡಿತವಾಗ್ಲೂ ಮಾತಾಡ್ತೀವಿ. ನಾನು ಅವ್ನ ಮದುವೆಗೆ ಹೋಗಿದ್ದೆ, ಅವನು ನನ್ನ ಮದುವೆಗೆ ಬಂದಿದ್ದ. ಅದೊಂದು ಬಾಂಧವ್ಯ ಇದೆ. ಹಂಗಂತ ನಾವು ಯಾವತ್ತೂ ಅವನು ಬ್ಯುಸಿ, ನಾನು ಬ್ಯುಸಿ, ಸೊ ಆಗ್ತಾ ಇರುತ್ತಲ್ಲ. ಅದು ಸಿಕ್ಕಿದಾಗ ತುಂಬ ಚೆನ್ನಾಗಿ ಮಾತಾಡ್ತೀವಿ ನಾವು ಅಷ್ಟೇ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅದಾಗಬೇಕು ಅಂತ. ನೋಡೋಣ, ಆದರೆ ಖಂಡಿತವಾಗ್ಲೂ ಆ್ಯಕ್ಟ್ ಮಾಡ್ತೀವಿ ಜೊತೆಯಲ್ಲಿ. ಸರ್ ಗೊತ್ತಿಲ್ಲ ಸರ್, ಆಗಬೇಕು ಅದೆಲ್ಲ. ಇವಾಗ ಮಾವನೇ ಡೈರೆಕ್ಷನ್ ಮಾಡ್ತೀನಿ ಅಂತಿದ್ದಾರಲ್ಲ, ಇರ್ಬೋದು, ಗೊತ್ತಿಲ್ಲ ಸರ್, ಆಗಬಹುದು. ಆದರೆ ತುಂಬ ಒಳ್ಳೇದೇ ಅಲ್ವಾ, ಎಲ್ರಿಗೂ ಒಂದು ಖುಷಿ ವಿಷಯ ಅದು. ಆದರೆ ತುಂಬ ಒಳ್ಳೇದಾಗುತ್ತೆ. ನಮ್ಮ ಸಿನಿಮಾ ಅಂತ ಬಂದಾಗ ಇಲ್ಲೇ ಈ ಕಡೆನೇ ಜಾಸ್ತಿ ಇರುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಾದರೂ ಪ್ಲಾನ್ ಇದೆಯಾ? ಇವಾಗ ಆ್ಯಕ್ಚುಲಿ ನಾವು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ಅದು ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗಿರೋವಂಥ ಒಂದು ಕಥೆ. ಅದು ಖಂಡಿತವಾಗ್ಲೂ ಮಾಡ್ತೀವಿ. ಏನಾಗುತ್ತೆ ಗೊತ್ತಾ, ಈ ಲ್ಯಾಂಗ್ವೇಜು ಡೈಲೆಕ್ಟ್ ಅಂತ ಬಂದಾಗ ಇಡೀ ಕರ್ನಾಟಕ ನಾವು ಒಪ್ಪಿಸ್ಬೇಕಲ್ಲ. ಸೊ ಹಾಗಾಗಿ ಕೆಲವು ಸಲ ಅದು ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಪ್ರಮೋಷನ್ ನಮ್ಮ ಕಡೆ ಜಾಸ್ತಿ ಆಗ್ಬೇಕಂತ ನಮ್ದು. ಇಲ್ಲ, ಆ್ಯಕ್ಚುಲಿ ನಾನೇ ಬಂದು ಮಾಡಿದ್ದೀನಲ್ಲ ಪ್ರಮೋಷನ್ ಅಲ್ಲೇ. ನಾವು ಜಾನಿ ಜನಾರ್ದನ್ ಒಂದು ಸಿನಿಮಾ ಮಾಡಿದೆ. ಆ ಸಿನಿಮಾಗಂತೂ ನಾರ್ತ್ ಕರ್ನಾಟಕ ಕಂಪ್ಲೀಟ್ ಬಂದಿದ್ದೆ ನಾನು. ಆಲ್ಮೋಸ್ಟ್ ಒಂದು 10 days ಅಲ್ಲೇ ಇದ್ವಿ ನಾವು, ಇಡೀ ಚಿತ್ರತಂಡ. ನಾನು, ಅಜಯ್ ರಾವ್, ನಮ್ಮ ಡಾರ್ಲಿಂಗ್ ಕೃಷ್ಣ, ಗುರುದೇಶ್ ಪಾಂಡೆ ಡೈರೆಕ್ಟ್ರು, ಎಲ್ಲರೂ ಬಂದಿದ್ವಿ ನಾವು. ಸೊ ಮಾಡ್ತಾ ಇದ್ದೀವಿ, ಅದೆಲ್ಲ ಆಗುತ್ತೆ. ಅದು ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.